ಒಂದು ಊರಿನಲ್ಲಿ ಒಬ್ಬ ಜಮೀನ್ದಾರ ಇರ್ತಾನೆ. ಅವನು ಶ್ರೀಮಂತ ಆಗಿರ್ತಾನೆ, ಆದರೆ ಅವನು ತುಂಬ ಜಿಪಣ. ಯಾರಿಗೂ ಕೂಲಿ ಕೆಲಸ ಮಾಡಿಸ್ಕೊಂಡು ಕೂಲಿ ಕೊಡಲಿಕ್ಕೆ ಇಷ್ಟ ಇಲ್ಲ ಅವನಿಗೆ. ಹಾಗಾಗಿ ಸುಮಾರು ಜನ ಅವನ ಹತ್ರ ಬಂದು ಕೆಲಸ ಮಾಡಿದ್ರು, ಸಂಬಳ ಇಲ್ಲ ಅಥವಾ ಕಡಿಮೆ ಸಂಬಳ ಕೊಡ್ತಾಯಿದ್ದ. ಹಾಗಾಗಿ ಅವನ ಹತ್ರ ಎಲ್ಲರೂ ಬಿಟ್ಟುಹೊಟ್ಟೋಗ್ತಾಯಿದ್ರು. ಹಾಗಾಗಿ ಅವನಿಗೆ ಆ ಹೆಸರುವಾಸಿ ಬಂದುಬಿಟ್ಟಿರೋದ್ರಿಂದ ಜಿಪಣ ಅಂತ, ಮತ್ತು ಅವನ ಸಂಬಳ ಸರಿಯಾಗಿ ಕೊಡೋದಿಲ್ಲ ಅಂತ ಅವನ ಹತ್ರ ಯಾರೂ ಕೆಲಸಕ್ಕೆ ಹೋಗಲಿಲ್ಲ. ಹಾಗಾಗಿ ಅವನ ಕೆಲಸ ಮಾಡೋಕ್ಕಾಗತ್ತಾ? ಇಲ್ಲ. ಆವಾಗ ಅವನ ಹೊಲ ಗದ್ದೆನೆಲ್ಲ ಯಾರೂ ಅದನ್ನು ಉಳು ಮಾಡೋದು ಯಾರೂ ಇಲ್ಲದೆ ಅದೆಲ್ಲ ಪಾಳು ಬಿದ್ದು ಕೆರೆ ಎಲ್ಲ ಬತ್ತು ಹೋಗಿ ಎಲ್ಲ ಕಳೆಗಳೆಲ್ಲ ಬಂದು ಯಾವುದೂ ಸರಿಗಿರಲಿಲ್ಲ. ಆವಾಗ ಅವನಿಗೆ ಇಷ್ಟಾದ್ರೂ ಬುದ್ಧಿ ಬರಲಿಲ್ಲ. ಇಷ್ಟಾದರೂ ಅವನಿಗೆ ಕೆಲಸಗಾರರಿಗೆ ಸಂಬಳ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಳ್ಳೋಣ ಅನ್ನೋ ಒಂದು ಬುದ್ಧಿ ಬರಲಿಲ್ಲ. ಹಾಗೆ ಹೀಗೆ ನಡೀತಾ ಇತ್ತು. ಆಗ ಒಬ್ಬ ಸನ್ಯಾಸಿ ಅವನ ಮನೆಗೆ ಬರ್ತಾನಂತೆ. ಆವಾಗ ಅವನ ಹತ್ರ ಸನ್ಯಾಸಿ ಕೇಳಿದ್ನಂತೆ, ಯಾಕಪ್ಪ ನೀನು ಚಿಂತಾಕ್ರಾಂತನಾಗಿದೆಯಾ ಅಂತ. ಆವಾಗ ಇವನು ಹೇಳಿದ್ನಂತೆ, ಯಾರು ಜಮೀನ್ದಾರ, ನೋಡಿ ಸ್ವಾಮಿ, ನನ್ನ ಹತ್ರ ಯಾರೂ ಕೆಲಸಕ್ಕೆ ಬರ್ತಾಯಿಲ್ಲ, ಸಿಕ್ಕಾಪಟ್ಟೆ ಸಂಬಳ ಕೇಳ್ತಾರೆ, ನಾ ಹೆಂಗೆ ಕೊಡಲಿ ಅಂತೆಲ್ಲ ಹೇಳಿಬಿಟ್ಟು ಯಾರೂ ನಂಗೆ ಕೆಲಸಗಾರರು ಸಿಗ್ತಿಲ್ಲ, ಏನು ಮಾಡಲಿ ನಾನು ಅಂತ ಕೇಳ್ದ. ಆವಾಗ ಸನ್ಯಾಸಿ ಹೇಳ್ದ, ನೋಡಪ್ಪ, ನಿನ್ಗೊಂದು ಮಂತ್ರ ಹೇಳ್ಕೊಡ್ತೀನಿ ನಾನು. 3 ತಿಂಗಳು ಸದಾ ಈ ಮಂತ್ರನ ಜಪ ಮಾಡು, ಅದನ್ನೇ ಓದ್ತಾರು. ಆಗ ನಿನಗೆ 3 ತಿಂಗಳಾದಮೇಲೆ ಒಬ್ಬ ಬ್ರಹ್ಮರಾಕ್ಷಸ ಬರ್ತಾನೆ, ಪ್ರತ್ಯಕ್ಷ ಆಗ್ತಾನೆ. ಅವನು ನೀನು ಹೇಳಿದ ಕೆಲಸ ಎಲ್ಲ ಮಾಡಿಕೊಡ್ತಾನೆ. ಅವನು ನಿನ್ನ ಗುಲಾಮಂತರ. ಅವನು ಒಬ್ಬ ಇದ್ದರೆ ನಿನಗೆ ಇಡೀ ಒಬ್ಬ ಹಳ್ಳಿನಲ್ಲಿ ಎಷ್ಟು ಜನ ಸಿಗ್ತಾರೋ ನಿನಗೆ ಅಷ್ಟು ಜನಕ್ಕೂ ಸಮ ಆಗ್ತಾನೆ. ಸೊ ಆ ಥರ ಮಾಡು ನೀನು ಅಂತ ಹೇಳ್ತಾನೆ. ಅವನಿಗೆ ಗೊತ್ತು, ಸನ್ಯಾಸಿಗೆ ಇವನ ಬುದ್ಧಿ ಎಲ್ಲ ಗೊತ್ತು, ಆದ್ರೂ ಇದು ಒಂದು ಹೇಳ್ಕೊಡ್ತಾನೆ. ಸರಿ, ಅವನು ಹೊರಟ ಮೇಲೆ ಅವನಿಗೆ ಒಂದು ಸತ್ಕಾರ ಮಾಡ್ತಾನೆ, ಕಳಿಸ್ಕೊಡ್ತಾನೆ. ಆಮೇಲೆ ಜಮೀನ್ದಾರ ಏನು ಮಾಡ್ತಾನೆ, ಆ ಮಂತ್ರನ ಕೂತ್ಕೊಂಡು ಒಂದೇ ಸಮ ಅದನ್ನು ಪಠಣ ಮಾಡ್ತಾನೆ. ಯಾಕೆಂದರೆ ದುಡ್ಡು ಕೊಡೋದಕ್ಕಿಂತ ಇದೇ ವಾಸಿ ಅಲ್ವಾ. ಹಾಗಾಗಿ ದುಡ್ಡು ಕೊಡೋ ಬದಲು ಇದನ್ನೆಲ್ಲ ಮಾಡಿ ಬ್ರಹ್ಮರಾಕ್ಷಸನ ತರಿಸ್ಕೊಂಡ್ಬಿಟ್ರೆ ಬೇಕಾದ ಕೆಲಸ ಮಾಡಿಸ್ಕೋಬೋದು, ಬಿಟ್ಟಿಯಾಗಿ ಕೆಲಸ ಮಾಡಿಸ್ಕೋಬೋದು, ದುಡ್ಡೆಲ್ಲ ನನಗೆ ಇರುತ್ತೆ. ಬ್ರಹ್ಮರಾಕ್ಷಸ ಏನು ದುಡ್ಡು ಕೇಳ್ತಾನೆ? ಏನೂ ಕೇಳಲ್ಲ. ಹಾಗಾಗಿ ಅವನಿಗೆ ಇದನ್ನು ಮಂತ್ರನ ಪಠಣ ಮಾಡ್ತಾನೆ. 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು. ಆವಾಗ ಹೀಗೆ ಪಠಣ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಢಕ್ ಅಂತ ಒಬ್ಬ ಬ್ರಹ್ಮರಾಕ್ಷಸ ಬರ್ತಾನೆ. ಅವನ ಭಯಂಕರವಾದ ರೂಪ, ಗಾತ್ರ, ಅವನ ಗರ್ಜನೆ ನೋಡ್ಬಿಟ್ಟು ಅವನಿಗೆ ಭಯ ಆಗೋಗುತ್ತೆ. ಆದರೆ ಅವನು ನೋಡೋಕ್ಕೆ ಗರ್ಜನೆಯಾಗಿದ್ದರೂ, ದೊಡ್ಡದಾಗಿದ್ದರೂ, ಭಯಂಕರವಾಗಿದ್ದರೂ ಅವನು ಹೇಳ್ತಾನೆ, ಸ್ವಾಮಿ, ನಾನು ನಿಮ್ಮ ಸೇವಕ, ನೀವು ಹೇಳಿದ ಕೆಲಸ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ನನಗೆ ಸದಾ ಕೆಲಸ ಇರಬೇಕು. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ, ನೀವು ನನಗೆ 1 ನಿಮಿಷನೂ ಕೆಲಸ ಇಲ್ಲದೆ ಇರೋಕ್ಕಾಗೋದಿಲ್ಲ. ನೀವು ನಂಗೆ ಕೆಲಸ ಕೊಡ್ತಾನೇ ಇರಬೇಕು. ನೀವೇನಾದ್ರು ನಂಗೆ 1 ದಿವಸ ಕೆಲಸ ಕೊಡಲಿಲ್ಲ ಅಂದರೆ 1 ಕ್ಷಣ ಕೂಡ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ನೀವೇನಾದ್ರು ನನಗೆ ಕೆಲಸ ಕೊಡದೆ ಹೋದರೆ ನಾನು ನಿಮ್ಮನ್ನೇ ತಿಂದಾಕ್ಬಿಡ್ತೀನಿ, ಅದೇ ನನ್ನ ಸ್ವಭಾವ ಅಂತ ಹೇಳ್ತಾನೆ. ಆವಾಗ ಜಮೀನ್ದಾರ, ನನಗೂ ಅಂಥವರೇ ಬೇಕಪ್ಪ, ನನ್ನ ಹತ್ರ ಬೇಕಾದಷ್ಟು ಕೆಲಸ ಇದೆ, ನನಗೂ ಇಂಥವರೇ ಬೇಕು, ಬಾ ಬಾ ಅಂದ್ಬಿಟ್ಟು ಅವನನ್ನು ಮೊದಲೇ ಒಂದು ಕೆರೆ ಹತ್ರ ಕರ್ಕೊಂಡು ಹೋಗ್ತಾನೆ. ಕೆರೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು, ಈ ಕೆರೆನ ಆಳವಾಗಿ ತೆಗಿ, ಎಲ್ಲ ಮಣ್ಣು ಹೂತ್ಕೊಂಡ್ಬಿಟ್ಟಿದೆ, ಆಳವಾಗಿ ಕರೆ ತೆಗಿ, ಅಲ್ಲಿ ನೀರು ತುಂಬ್ಕೋಬೇಕು ಅಂತ ಹೇಳ್ತಾನೆ. ಆಗಲಿ ಒಡೆಯ ಅಂದ್ಬಿಟ್ಟು ಅವನು ಕೆಲಸ ಮಾಡ್ತಾನೆ. ಅವನು ಬಂದು ಮನೆಯಲ್ಲಿ ಆರಾಮಾಗಿ ಕೂತ್ಕೋತಾನೆ. ಯಾರೋ ಜಮೀನ್ದಾರ ಹಾಯಾಗಿ, ಓಹೋ, ಇನ್ಮೇನು 1-2 ತಿಂಗಳು ಪರವಾಗಿಲ್ಲ ಅವನಿಗೆ ಕೆಲಸ ಮಾಡ್ತಾನೆ. ಅಷ್ಟರಲ್ಲಿ ಮಳೆ ಬರುತ್ತೆ, ನೀರು ತುಂಬ್ಕೊಳ್ಳುತ್ತೆ ಕೆರೆ, ಆಮೇಲೆ ಮುಂದಿನ ಕೆಲಸ ಅವ್ನಿಗೆ ಹೇಳೋಣ ಅಂದ್ಬಿಟ್ಟು ಅಂದ್ಕೊಂಡ. ಆದರೆ ಅವನ ಸಂತೋಷ ಹೆಚ್ಚೊತ್ತು ನಿಲ್ಲಿಲ್ಲ. ಬ್ರಹ್ಮರಾಕ್ಷಸ ಸಾಯಂಕಾಲ ಮನೆಗೆ ಬಂದವನೇ, ಸ್ವಾಮಿ, ಎಲ್ಲ ಕೆರೆಯೆಲ್ಲ ತೋಡಿದ್ದೀನಿ, ಆಳವಾಗಿ ತೋಡಿದ್ದೀನಿ, ಬೇಕಾದ್ರೆ ನೋಡಿ ಹೋಗಿ ನನಗೆ ಮುಂದಿನ ಕೆಲಸ ಹೇಳಿ ಅಂತಂದ. ಏನೋ ಇಷ್ಟೊತ್ತು ಬೇಗ ಇಷ್ಟೆಲ್ಲ ಕೆಲಸ ಮುಗ್ದೋಯ್ತಾ ಅಂತ ಹೇಳಿಬಿಟ್ಟು, ಹೋಗಲಿ, ಸಂತೋಷ ಆಯಿತು, ಅವನಿಗೂ ಒಳೊಳಗೆ ಸಂತೋಷ ಆಯಿತು. ಇಷ್ಟು ಬೇಗ ಮಾಡಿಬಿಟ್ನಲ್ಲ, ಇನ್ನೂ ಬೇಕಾದಷ್ಟು ಕೆಲಸ ಮಾಡಿಸ್ಕೋಬೋದು ಇವನ ಹತ್ರ ಅಂತ. ಹಾಗಾದರೆ ಒಂದು ಕೆಲಸ ಮಾಡು, ಈ ಹೊಲ ಗದ್ದೆಗಳಲ್ಲಿ ಬೆಳೆದಿರೋ ಕಳೆಗಳನ್ನೆಲ್ಲ ಕೀಳು, ಹದ ಮಾಡು, ಅದು ಮುಗಿಸ್ಕೋದ್ಮೇಲೆ ಬಾ ಅಂತಾರೆ. ಆಗಲಿ ಒಡೆಯ ಅಂತ ಹೋದ. ಹಾಗೆ ಹೋಗ್ಬಿಟ್ಟು ಅವನು ಬ್ರಹ್ಮರಾಕ್ಷಸ, ಅವನಿಗೆ ಅಸಾಧ್ಯವಾದ ಶಕ್ತಿ, ಆ ಕಳೆನೆಲ್ಲ ಕಿತ್ತಿ
ಹದ ಮಾಡಿ ಮಾರನೇ ದಿವಸ ಸಾಯಂಕಾಲ ಪುನಃ ಬಂದ. ಸ್ವಾಮಿ, ನನ್ನ ಕೆಲಸ ಎಲ್ಲ ಮುಗೀತು, ಮುಂದಿನ ಕೆಲಸ ಹೇಳಿ ಅಂತಂದ. ಎಲ್ಲ ಇವನ ಇಷ್ಟು ಬೇಗ ಇವೆಲ್ಲ ಮಾಡಿಬಿಟ್ನಾ, ಇಷ್ಟೊಂದು ಕಳೆ ಎಲ್ಲ ಕಿತ್ತಿತ್ತು ಅಂದ್ಬಿಟ್ಟು. ಎಲ್ಲ ಕೆಲಸ ಮಾಡಿದ್ಯಾ ಅಂದ. ಹಾಂ ಸ್ವಾಮಿ, ನೀವೇ ಬಂದು ನೋಡಿ, ಹೊಲ ಗದ್ದೆಗಳೆಲ್ಲ ಉಳುಮೆಗೆ ರೆಡಿಯಾಗಿದೆ, ಶುದ್ಧವಾಗಿದೆ ಅಂತ ಹೇಳ್ದ. ಆಗ ಜಮೀನ್ದಾರ ಹೋದ ಅವನ ಜೊತೆಗೆ. ನೋಡ್ತಾನೆ ಎಲ್ಲ ಕೆಲಸ ಆಗಿದೆ. ಹಾಗಾದರೆ ಇದಕ್ಕೆ ಹೊಲ ಗದ್ದೆಗಳನ್ನೆಲ್ಲ ಬೀಜ ಹಾಕು, ಉತ್ತಿ ಬೀಜ ಹಾಕಿ ಸರಿಯಾಗಿ ನೀರನ್ನು ಹಾಕು. ಸರಿ, ಇದು ಕೆಲಸ ಮಾಡಲು ಒಂದು ವಾರನಾರು ಬೇಕು ಅಂತ ಬರ್ತಾನೆ. ಅವನ ಹೆಂಡತಿಗೂ ಖುಷಿಯಾಗುತ್ತೆ. ಓಹೋ, ನನ್ನ ಗಂಡನೂ ಇವಾಗ ಸಂತೋಷವಾಗಿದ್ದಾನೆ, ಎಷ್ಟೋ ಕಾಲದ ಮೇಲೆ ಸಂತೋಷವಾಗಿದ್ದಾನೆ, ದುಡ್ಡಿಲ್ಲದೆ ಒಬ್ಬ ಬಿಟ್ಟು ಕೆಲಸಕ್ಕೆ ಸಿಕ್ಕಿದ್ದಾನೆ ಅಂದ್ಬಿಟ್ಟು ಅವನು ಸಂತೋಷವಾಗಿದ್ದಾನೆ. ಅದರಿಂದ ಅವಳಿಗೂ ಖುಷಿಯಾಯಿತು. ಹಾಗಾಗಿ ಇಬ್ಬರು ಸಂತೋಷವಾಗಿದ್ದರು. ಆದರೆ ಅದು ಹೆಚ್ಚೊತ್ತು ನಿಲ್ಲಿಲ್ಲ. 2 ದಿನ ಬಿಟ್ಟು ಪುನಃ ಬಂದ ಬ್ರಹ್ಮರಾಕ್ಷಸ. ಸ್ವಾಮಿ, ಎಲ್ಲ ಆಯಿತು, ನನ್ನ ಕೆಲಸ ಉಳುಮೆ ಎಲ್ಲ ಮಾಡಿದ್ದಾಯಿತು, ಇನ್ನೇನು ಮುಂದಿನ ಕೆಲಸ ಹೇಳಿ ಅಂದ. ಇವನಿಗೇನಪ್ಪ ಹೇಳೋದು ತಕ್ಷಣ ಅವನಿಗೆ ತೋಚಲಿಲ್ಲ. ಹಾಗಾಗಿ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡು, ಸ್ವಚ್ಛ ಮಾಡು ಅಂತ ಹೇಳ್ದ. ಅದೇನು ಎಷ್ಟೊತ್ತು, ಕ್ಷಣ ಮಾತ್ರದಲ್ಲಿ ಮಾಡಿ ಅರ್ಧ ದಿನ ಅನ್ನೋ ಹೊತ್ತಿಗೆಲ್ಲ ಮಾಡಿ ಕ್ಲೀನಾಗಿ ಮಾಡಿಟ್ಬಿಡ್ತು ಬ್ರಹ್ಮರಾಕ್ಷಸ. ಆಮೇಲೆ ದನಗಳನ್ನೆಲ್ಲ ಕೊಟ್ಟಿಗೆ ಎಲ್ಲ ಸರಿ ಮಾಡು, ಕ್ಲೀನ್ ಮಾಡು ಅಂದ. ಅದೂ ಮಾಡ್ತು. ಅವಕ್ಕೆಲ್ಲ ಸ್ನಾನ ಮಾಡಿಸು, ದನಗಳಿಗೆಲ್ಲ ಸ್ನಾನ ಮಾಡಿಸಿ ಹಾಲು ಕರೆದು ಎಲ್ಲ ಇಡು. ಆಯಿತು, ಅದೂ ಮಾಡ್ತು. ಆಮೇಲೆ ಎಲ್ಲ ಹೂವು ಹಣ್ಣು ಎಲ್ಲ ಬಿಡೋ ಗಿಡಗಳನ್ನೆಲ್ಲನೂ ತಂದು ನೆಡು ಎಲ್ಲ ಕಡೆಗೆ. ಅದನ್ನು ಎಲ್ಲ ತಗೊಂಡು ಬಂದು 15 ದಿವಸ ಎಲ್ಲ ದೇಶಗಳಿಗೂ ಹೋಗಿ ಎಲ್ಲ ಒಳ್ಳೊಳ್ಳೆ ಗಿಡಗಳನ್ನೆಲ್ಲ ತಂದು ನೆಡ್ತು. ಮಹಾಸ್ವಾಮಿ, ಏನು ಮಾಡಲಿ, ಇನ್ನೇನು ಮಾಡಲಿ, ಬೇಗ ಹೇಳಿ, ಇಲ್ಲದೆ ಹೋದರೆ ನಿಮ್ಮನ್ನು ಕೊಂದು ಬಿಡ್ತೀನಿ, ತಿಂದು ಹಾಕ್ಬಿಡ್ತೀನಿ ಅಂತ. ಇವನಿಗೆ ಭಯ ಬರೋಕ್ಕೆ ಶುರು ಆಗ್ಬಿಡ್ತು. ಬರ್ತಾ 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 ಭಯ ನಡ್ಕ. ಎಲ್ಲಿ ಬ್ರಹ್ಮರಾಕ್ಷಸ ಬಂದ್ಬಿಡ್ತಾನೋ. ಎಷ್ಟೆಲ್ಲ ಕೆಲಸ ಮಾಡಿದ್ರೂ ಈಗ ಅದೇ ಅವನಿಗೆ ಕಷ್ಟಕ್ಕೆ ಬರೋಕ್ಕೆ ಶುರು ಆಯಿತು. ಇನ್ನೇನು ಎಲ್ಲ ಮಾಡಿಸ್ಕೊಂಡು ನನ್ನನ್ನೇ ತಿಂದು ಹಾಕ್ಬಿಟ್ರೆ ಏನು ಉಪಯೋಗ ಆಯಿತು ಅಂದ್ಬಿಟ್ಟು ಅವನಿಗೆ ಭಯ ನಡ್ಕ. ಬ್ರಹ್ಮರಾಕ್ಷಸ ಬಂದ್ಬಿಡ್ತಾನೆ ಅಂತ ಅವನಿಗೆ ನಿದ್ದೆನೂ ಬರವಲ್ದು, ಊಟ ಮಾಡೋಕ್ಕಾಗವಲ್ದು. ಆ ಥರ ಆಗಿ ಅವನಿಗೆ ಹೆದರಿ ಸಾಕಾಗೋಯ್ತು. ಆವಾಗ ಹೆಂಡತಿ ನೋಡಿದ್ಲು. ಆವಾಗ ಹೇಳಿದ್ಲು, ನೋಡಿ, ಇಷ್ಟೊಂದು ಹೆದರ್ಕೋಬೇಡಿ, ಅವನು ನಿಮ್ಮ ಕೈಲಿ ಏನು ಬೇಕೋ ಬ್ರಹ್ಮರಾಕ್ಷಸನಿಂದ ಎಲ್ಲ ಕೆಲಸ ಮಾಡಿಸ್ಕೊಳ್ಳಿ. ನಿಮ್ಮ ಕೈಲಿ ಇನ್ನೇನೂ ತೋರಿಸಲಿಲ್ಲ ಅಂದಾಗ, ಇನ್ನೇನೂ ಕೆಲಸ ಇಲ್ಲ ಅಂದಾಗ ಅವನನ್ನು ನನ್ನ ಹತ್ರ ಕಳಿಸಿ, ನಾನು ನೋಡ್ಕೋತೀನಿ ಅಂತ ಹೇಳಿದ್ಲಂತೆ. ಹಾಗಾಗ್ಬಿಟ್ಟು ಅದೇ ಧೈರ್ಯದಿಂದ ಅವನು ನಮ್ಮ ಮನೆಯನ್ನೆಲ್ಲ ಪೇಂಟ್ ಮಾಡು, ಚೆನ್ನಾಗಿ ಕಲರೆಲ್ಲ ಹಾಕಿ ಪೇಂಟ್ ಮಾಡು. ಓಕೆ ಅಂತ ಅದನ್ನು ಎಲ್ಲನೂ ಮನೆಯೆಲ್ಲ ಕ್ಲೀನಾಗಿ ಪೇಂಟ್ ಮಾಡ್ತಂತೆ. ಎಲ್ಲ ಬಣ್ಣಗಳನ್ನೆಲ್ಲ ಹಚ್ಚಿ ಎಲ್ಲ ಮಾಡ್ತು. ಆಮೇಲೆ ಗಿಡಗಳಿಗೆಲ್ಲ ನೀರು ಹಾಕ್ತು. ಎಲ್ಲ ಮನೆಯೆಲ್ಲ ಹೊಸ ಹೂಗಳಿಂದ ಎಲ್ಲ ಸುಂದರವಾಗಿ ಕಾಣೋಕ್ಕೆ ಶುರು ಆಯಿತು. ದನ ಕರುಗಳಿಗೆಲ್ಲನೂ ಅದು ಹಾಲು ಎಲ್ಲ ಚೆನ್ನಾಗಿ ಕರಿಯೋಕ್ಕೆ ಶುರು ಮಾಡ್ತು. ಹೀಗೆ ಎಲ್ಲ ಕೆಲಸಗಳನ್ನೂ ಬ್ರಹ್ಮರಾಕ್ಷಸ ಮಾಡಿಬಿಟ್ಟಿದ್ರಿಂದ ಇವನಿಗೆ ಆರಾಮವಾಗಿತ್ತು. ಆದರೆ ಆ ಭಯ ಹಿಂದೆನೇ ಕಾಡ್ತಾಯಿತ್ತು. ಸರಿ, ಇವನಿಗೆ ಎಲ್ಲ ಹೇಳ್ದ, ಎಲ್ಲ ಒಂದು ಹದಕ್ಕೆ ಬಂತು. ಎಲ್ಲ ಆದಮೇಲೆ ಇನ್ನೇನು ಕೆಲಸ ಮಾಡ್ಸೋಕ್ಕೆ ಹೇಳೋದು, ಪುನಃ ಇವೆಲ್ಲ ಕಿತ್ತಾಕ್ಸ್ಬೇಕಷ್ಟೇನೆ. ಆದ್ದರಿಂದ ಇವನಿಗೆ ಒಂಥರ ಇಕ್ಕಟ್ಟಿಗೆ ಶುರು ಆಗಿಬಿಡ್ತು. ಅವನಿಗೆ ಏನಪ್ಪ ಮಾಡೋದು ಈ ಥರ ಇವನಿಗೆ ಚಡಪಡಿಸ್ತಾ ಇದ್ದಾನೆ ಬ್ರಹ್ಮರಾಕ್ಷಸ. ಏನಾದ್ರು ಒಂದು ಹೇಳಬೇಕು, ನಂಗೆ ತೋಚ್ತಾ ಇಲ್ಲ. ಇವನ ಕೈಲಿ ಇನ್ನೇನು ಸಾಯೋದೆ, ನನ್ನ ಗತಿ, ತಿನ್ಬಿಡ್ತಾನೆ ನನ್ನ ಅಂದ್ಬಿಟ್ಟು, ಏನಪ್ಪ ದೇವರೇ ಕಾಪಾಡು ಅಂತಂದ. ಆವಾಗ ಅಷ್ಟರಲ್ಲಿ ಜ್ಞಾಪಕ ಬಂತು. ಹೆಂಡತಿ ಹೇಳಿದ್ಲು, ಅವಳ ಹತ್ರ ಕಳಿಸೋಣ, ನೋಡೋಣ ಏನು ಮಾಡ್ತಾಳೆ ಅಂತ ಹೆಂಡತಿ ಹತ್ರ ಕಳಿಸ್ದ. ಅವಳ ಹೆಂಡತಿ ಬುದ್ಧಿವಂತಲು, ಅವಳಿಗೂ ಗೊತ್ತು. ಅವಳು ಏನು ಮಾಡಿದ್ಲು, ಬ್ರಹ್ಮರಾಕ್ಷಸ ಬಂದ ಇವಳ ಹತ್ರ. ಬ್ರಹ್ಮರಾಕ್ಷಸ, ಏನಪ್ಪ ಹೇಗಿದೆಯಾ ಅಂತ. ಚೆನ್ನಾಗಿದ್ದೀನಿ, ಬೇಗ ಕೆಲಸ ಕೊಡಿ ಅಂತಂದ. ಆಯಿತು, ನಿಂಗೊಂದು ಕೆಲಸ ಕೊಡ್ತೀನಿ ಬಾ ಅಂದ್ಬಿಟ್ಟು, ನೋಡು, ನಂದಿದೊಂದು ತಲೆಗೆ ಹಾಕ್ಕೊಳ್ಳೋ ಕೂದಲುದು ಚೌರಿ ಅಂತಾರಲ್ಲ, ಗುಂಗುರು ಕೂದಲುದು ಚೌರಿ ಇರುತ್ತೆ. ಇದನ್ನು ಗುಂಗುರು ಕೂದಲು ನಂಗೆ ಇಷ್ಟ ಇಲ್ಲ, ಅದನ್ನು ನೆಟ್ಟಗೆ ಮಾಡ್ಕೊಂಡು ಬಾ ಅಂತಾಳೆ. ಇದನ್ನು ನೆಟ್ಟಕ್ಕಿರಬೇಕು, ಆ ಥರ ಮಾಡ್ಕೊಂಬಾ. ಬ್ರಹ್ಮರಾಕ್ಷಸ, ಇದೇನು ಕಷ್ಟ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದೆ, ತಗೊಂಡು ಹೋಗಿ ಒಂದು ಮರದ ಕೆಳಗೆ ಕೂತ್ಕೊಂಡ್ರೆ
ಅದನ್ನು ಹಾಕ್ಕೊಂಡು ಎಳ್ದ, ಅದನ್ನು ಎಣ್ಣೆ ಹಚ್ಚಿದ, ಅದು ಹಚ್ಚಿದ, ಇದು ಹಚ್ಚಿದ, ನೀರು ಹಚ್ಚಿದ, ಏನು ಮಾಡಿದ್ರು ಅದು ಗುಂಗುರಿಂದ ನೆಟ್ಟಗಾಗಲೇ ಇಲ್ಲ. ನೆಟ್ಟಗಾಗಿದ್ರೂ ಹಿಂಗೆ ಬಿಚ್ಚಿದ ಮೇಲೆ ಪುನಃ ಗುಂಗುರ ಆಗಿಬಿಡ್ತಾಯಿತ್ತು. ಹಾಗಾಗ್ಬಿಟ್ಟು ಏನು ಮಾಡೋದು ಇದನ್ನು ಅಂದ್ಬಿಟ್ಟು ಇವನೇನು ಮಾಡ್ದ, ಒಬ್ಬ ಅಕ್ಸಾಲಿಗನ ಹತ್ರ ತಗೊಂಡು ಹೋದ. ಅವನು ಅಕ್ಸಾಲಿಗನ್ಗೂ ನೋಡಿದ್ದ, ಅವನು ಚಿನ್ನ ಬೆಳ್ಳಿನೆಲ್ಲನೂ ತಂತಿಗಳು, ಚಿನ್ನದ ಬೆಳ್ಳಿ ಎಲ್ಲ ಹಾಕ್ಬಿಟ್ಟು ತಂತಿ ಎಳೀತಾ ಇರ್ತಾರಲ್ವ ಅಕ್ಸಾಲಿಗರು, ಅಂದರೆ ಚಿನ್ನ ಬೆಳ್ಳಿ ಕೆಲಸ ಮಾಡೋರು, ಅವ್ರ ಹತ್ರ ತಗೊಂಡು ಹೋದ. ನೋಡಪ್ಪ ಇದನ್ನು ನೆಟ್ಟಿಗೆ ಮಾಡಿಕೊಡು ಚೌರಿನ ಅಂತ ಕೇಳ್ದ. ಅವನಿಗೇನು ಗೊತ್ತು, ಅಕ್ಸಾಲಿಗಂಗೆ ಗೊತ್ತಿರೋದು ಎಲ್ಲನೂ ಬೆಂಕೀಲಿ ಹಾಕೋದು, ಎಳೆಯೋದು, ಬೆಂಕೀಲಿ ಹಾಕೋದು, ಅದನ್ನು ತಂತಿ ಎಳೆಯೋದು ಅಷ್ಟೇ ಅವನಿಗೆ ಗೊತ್ತಿರೋದು. ಇವನಿಗೆ ಗೊತ್ತಾಗಲಿಲ್ಲ ಇದು ಚೌರಿ ಅಂತ. ಏನೋ ನೆಟ್ಟಿಗೆ ಮಾಡಬೇಕು ಅದಂದರೆ ಅದನ್ನು ಏನು ಮಾಡ್ದ, ಅದನ್ನು ಬೆಂಕಿಗೆ ಹಾಕ್ದ. ಬೆಂಕಿಗೆ ಹಾಕಿದ್ಮೇಲೆ ಆ ಚೌರಿ ಸುಟ್ಟಿ ಭಸ್ಮ ಆಗೋಯ್ತು. ಆವಾಗ ಬ್ರಹ್ಮರಾಕ್ಷಸ, ಅಯ್ಯೋ ಇದೇನು ಮಾಡ್ದು, ಎಲ್ಲ ಸುಟ್ಟಾಕ್ಬಿಟ್ಟಿಯಲ್ಲ ಅಂತ. ನನಗೇನು ಗೊತ್ತು, ನಾನು ಏನು ಮಾಡ್ತಾಯಿದ್ದೀನೋ ಕೆಲಸ ಅದನ್ನೇ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಎಲ್ಲ ಚಿನ್ನ ಬೆಳ್ಳಿ ಎಲ್ಲನೂ ಬೆಂಕಿಗೆ ಹಾಕ್ತೀನಿ, ಕುಲುಮೆಗೆ ಹಾಕ್ತೀನಿ. ಅದು ಹಾಕಿದ್ರೆ ನನಗೆ ತಂತಿ ಎಳಿಯೋಕ್ಕಾಗತ್ತೆ, ಅದರಿಂದ ಇದನ್ನು ಹಾಕಿದೆ ಅಂದ್ಬಿಟ್ಟ ಅವನು. ಆವಾಗ ಇವನಿಗೆ ಭಯ ಶುರುವಾಗೋಯ್ತು. ಅಪ್ಪ ಇವಾಗ ಏನು ಮಾಡಲಿ ನಾನು, ಅವಳು ಜಮೀನ್ದಾರನ ಹೆಂಡತಿ ಕೊಟ್ಟಿದ್ದು ಕೂದಲು ನಾನು ವಾಪಸ್ ಕೊಡದೆ ಹೋದರೆ ಏನು ಮಾಡ್ತಾಳೋ ಏನೋ ಅಂತ ಅವಳಿಗೆ ಹೆದರ್ಕೊಂಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಮಾಯ ಆಗ್ಬಿಟ್ಟ. ಮತ್ತೆಂದು ಆ ಕಡೆ ತಲೆ ಹಾಕಲಿಲ್ಲ. ಸೊ ಜಮೀನ್ದಾರಂಗೆ ಈಗ ಬುದ್ಧಿ ಬಂತು, ಈ ಥರ ಸಿಕ್ಕಾಕೊಳ್ಳೋ ಬದಲು ನಾನು ಕೂಲಿಗಾರರಿಗೆ ಕೆಲಸ ಕೊಟ್ಟು ದುಡ್ಡು ಕೊಟ್ಟು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋಣ, ನಾನು ಚೆನ್ನಾಗಿರೋಣ, ಅವರು ಚೆನ್ನಾಗಿರಲಿ ಅನ್ನೋ ಬುದ್ಧಿ ಬಂತು. ಯಾಕೆಂದರೆ ಬಿಟ್ಟು ದುಡ್ಡಿಲ್ಲದೆ ಕೆಲಸ ಮಾಡಿಸ್ಕೊಳಕ್ಕೆ ಹೋದರೆ ಅದರಿಂದ ತೊಂದರೆಗಳೇ ಜಾಸ್ತಿ, ಟೆನ್ಷನ್ ಇರುತ್ತೆ. ಆಮೇಲೆ ಈ ಥರ ಬ್ರಹ್ಮರಾಕ್ಷಸ ಸಿಕ್ಬಿಟ್ರೆ ಪುನಃ ಬಂದುಬಿಟ್ರೆ ಅವನು ನನಗೆ ಟೆನ್ಷನ್ನಲ್ಲಿ, ಹೆದರಿಕೆಗಳಲ್ಲಿ ನನಗೇನು ದುಡ್ಡಿದ್ರೂ ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ, ಕೂಲಿಗಾರನೆಲ್ಲ ಕರೆಸ್ಬಿಟ್ಟು ಎಲ್ಲ ಕೆಲಸಗಳಿಗೆ ವಹಿಸ್ಬಿಟ್ಟು ಅವ್ರಿಗೆಲ್ಲ ಸಂಬಳ ಕೊಟ್ಟು, ಆಮೇಲೆ ಅವನು ಸುಖವಾಗಿದ್ದ, ಅವನ ಹೆಂಡತಿ ಎಲ್ಲರೂ ಸುಖವಾಗಿದ್ದರು. ಜಮೀನ್ದಾರರ ಅವ್ರ ಕೆಲಸದವ್ರು ಕೂಡ ಸಂತೋಷವಾದರು. ಓಹೋ ಜಮೀನ್ದಾರನಿಗೆ ಬುದ್ಧಿ ಬಂತು ಅಂತ ಹೇಳಿ ಅವ್ರಿಗೂ ಸಂತೋಷ ಆಯಿತು. ಈ ಕತೆ ಇಷ್ಟ ಆಯಿತಾ? ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.